ಏನು ಗುರು ಗಾಡಿ ಹಿಂಗಿದೆ ಇದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಡ್ಯೂಕ್ 390 ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೌತನ್ ಸರ್ಕಲ್ KTM ಶೋರೂಮ್ಗೆ. ಬನ್ನಿ ನೋಡೋಣ ಗಾಡಿ ಯಾವ ಥರ ಇದೆ ಅಂತ. ಇನ್ನೇನು ಶೋರೂಮ್ ಹತ್ತತ್ರ ಬಂದ್ವಿ ಗೈಸ್. ಇಲ್ಲೇ ಐತಲ್ಲ, ನೋಡೋಣ ಟೆಸ್ಟ್ ಡ್ರೈವ್ ಗಾಡಿ ಇದೆಯಾ ಇಲ್ವಾ ಅಂತ. 250 ನೋಡೋಕ್ಕಿದೆ ನಮ್ಮ ಫ್ರೆಂಡಿಗೆ ಒಬ್ರಿಗೆ. ನಾನು 390 ನೋಡ್ತಾ ಇದ್ದೀನಿ. ಟೆಸ್ಟ್ ಡ್ರೈವ್ ನೋಡ್ಬೇಕು ಇವತ್ತು ಯಾವ ಥರ ಇದೆ ಗಾಡಿ. ಲೆಟ್ಸ್ ಸಿ. ಡೋಂಟ್ ವರಿ ಬೇಬಿ, ನೀನು ಯಾರನಿಗೂ ಕೊಡಲ್ಲ, ನೀನು ನನ್ನ ಹತ್ರನೇ ಇರ್ತೀಯ. ಬನ್ನಿ ಗೈಸ್, ಗಾಡಿ ಸಿಕ್ತು. ಎಸ್, ಹಾಂ ಶಿವ. ಹಾಂ ಏನು ಗುರು ಇದು ಹಿಂಗೆ ಕೇಳಿಸ್ತಾ ಇದೆ ಮರಿ. ಪವರ್ ಫೇಲ್ ಆಗ್ತಾ ಇದೆ ಗೈಸ್. ಫೀಲ್ ಆಗ್ತಾ ಇದೆ ಗೈಸ್. ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಗೈಸ್ ಇದರಲ್ಲಿ. ಕ್ರೂಸ್ ಕಂಟ್ರೋಲ್ ಮತ್ತು ಟೈರು 160/60, 150/60 ಬರುತ್ತೆ ಹಿಂದೆ ಅಪೋಲೋ ಟೈರ್ಸ್. ಮುಂದೆ 110/70. ಓಕೆ, 110/70. ಯಾವ್ದು ರೇಡಿಯಲ್ ಟೈರ್ ಕೊಟ್ಟವ್ರಾ? ಮೆಡ್ಜುಲ್ ರೇಡಿಯಲ್ ಟೈರ್ ಕೊಟ್ಟವ್ರು, ಹೌದು. ಸ್ವಿಚಸ್ ಎಲ್ಲ ಪ್ರೀಮಿಯಮ್ ಆಗಿದೆ. ನೈಸ್. ನಿಜ ಗುರು, ಗಾಡಿ ಹಿಡಿಯೋಕ್ಕೆ ಮಜಾ ಬೇಕು. ಓಕೆ, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಎರಡು ಕಡೆ. ನೈಸ್ ನೈಸ್ ನೈಸ್. ಆಮೇಲೆ ಡ್ಯುಯಲ್ ಚಾನಲ್ ಬೇಸ್ ಇದೆ, ಪಾರ್ಕಿಂಗ್ ಲೈಟ್ ಬೇರೆ ಇದೆ. ಒಂಥರ ನಿಂಬಲ್ ಆಗಿದಾಗ ಇಸ್ ಗಾಡಿ. ಗುರು ಜಿಂಕೆ ಹೋದಂಗೆ ಹೋಗ್ತಾ ಇದ್ದ ಗುರು. ಬಾಂಬ್ ಗಾಡಿ ಮಾತ್ರ. ಓಕೆ, ಏನು ಗುರು ಗಾಡಿ ಹಿಂಗಿದೆ ಇದು.
ಪವರ್ ಫಿಗರ್ಸ್ ಎಲ್ಲ ಜಾಸ್ತಿ ಏನು ಹೇಳೋಕೆ ಹೋಗಲ್ಲ ಗೈಸ್, ನಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನೋಡಿ. ಅವ್ನು ನಮ್ಮನ್ನು ರಾಕೆಟ್ಗಳು ರಾಕೆಟ್ ಅಂತ ಸುಮ್ಮನೆ ಹೇಳಲ್ಲ ಗೈಸ್ ಇದನ್ನ. ಎಲ್ಲರೂ ಬ್ರೇಕಿಂಗ್ ಚೆಕ್ ಮಾಡೋಣ. ಬೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬಾಂಬು ಗುರು, ಬಾಂಬು. ನಿಜ ಗುರು, ರಾಕೆಟ್ ಇದು. ಗುರು 5.5 ಮೇಲಿದ್ದೀನಿ ನಾನು. ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಬೋದು ಗುರು ಇದನ್ನ. ಈ ಗಾಡಿಗೆ ನೋಡಿ ಫ್ಲ್ಯಾಟ್ ಫುಟ್ ಆಗಿದೆ ಆರಾಮ್. ಏನು ಗುರು ಸ್ವಿಚಸ್ ನೋಡಂಗಿದೆ ನೋಡಿ. ರೈಡಿಂಗ್ ಮೋಡ್ಸು, ಟ್ರಿಪ್ ಎಲ್ಲ ಸೆಟ್ ಮಾಡ್ಕೋಬೋದು ಗುರು. ಕನೆಕ್ಟಿವಿಟಿ ನೈಸ್. ಸೈಕಲ್ ಆಮೇಲೆ ಕ್ವಿಕ್ ಶಿಫ್ಟರ್ ಬರುತ್ತೆ ಈ ಗಾಡಿಗೆ. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ನಿಜ ರಾಕೆಟ್ ಆದಂಗೆ ಹೋಗ್ತಾ ಇದೆ. ಮಿರರ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ. ಬಾಂಬ್ ನಿಜಾನ ಬಾಂಬ್ ಗುರುಗಿ. ಬ್ರೋ ಬಾಂಬು ಗಾಡಿ. ಗೈಸ್ ಗಾಡಿ ಬಗ್ಗೆ ಇನ್ನೊಂದು ಮಾತು ಹೇಳೋಂಗಿಲ್ಲ, ನಂಗೆ ಗೊತ್ತಿಲ್ಲ ಬ್ರೋ, ಬೇಕು ಬರೋ ವರ್ಷ ಗಾಡಿ. 390 ಬಗ್ಗೆ ಹೇಳಿ ಸ್ವಲ್ಪ. ಏನೇನು ಹೊಸ ಕಲರು ಕಂಪ್ಲೀಟ್ ಬ್ಲ್ಯಾಕ್ ಬರುತ್ತೆ. ಓಕೆ. ಇದರಲ್ಲಿ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಒಂದು ಸ್ವೀಟು, ಟ್ರ್ಯಾಕು, ಮತ್ತೆ ನಿಮ್ಗೆ ರೈಡಿಂಗ್ ಮೋಡು. ಟ್ರ್ಯಾಕಲ್ಲಿ ಪವರ್ ಡೆಲಿವರಿ ಇರುತ್ತೆ, ಮತ್ತೆ ಡಿಸ್ಪ್ಲೇ ಥೀಮು ಚೇಂಜ್ ಆಗುತ್ತೆ. ಅಲಾಂಗ್ ವಿತ್ ನಿಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್. ಹೈವೇಸ್ ಅಲ್ಲಿ ಜಸ್ಟ್ ನೀವು ಒಂದು ಸ್ಪೀಡ್ ಸೆಟ್ ಮಾಡಿದ್ರೆ ಸ್ಟ್ರೆಸ್ ಇಲ್ದಂಗೆ ಹೋಗ್ಬೋದು, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಯಾವುದೇ ಥರ ರೈಡರ್ಗೆ ಫ್ಯಾಟಿಂಗ್ ಇರಲ್ಲ. ಆ್ಯಂಡ್ ಸ್ಪೀಡ್ ಕಂಟ್ರೋಲ್ ಅಂತ, ನೀವು ನಿಮ್ಮ ಫ್ರೆಂಡ್ಸಿಗೆ ಅಥವಾ ಕೊಲೀಗ್ಸಿಗೆ ಏನಾರ ವೆಹಿಕಲ್ ಕೊಡ್ತಾ ಇದ್ದೀರಾ ಅಂದರೆ ನೀವು ಲಾಕ್ನ ಸ್ಪೀಡ್ ಮಾಡಿಬಿಟ್ಟು ಲಾಕ್ ಮಾಡ್ಬೋದು. ಬಟ್ ಆದರೆ ಅವ್ರಿಗೆ ಅವೇರ್ನೆಸ್ ಇರ್ಬೋದು, ಆದರೆ ಅವ್ರು ಅನ್ಲಾಕ್ ಮಾಡ್ತಾರೆ. ಅದು ಬಿಟ್ಟು ಬ್ಲೂಟೂತ್ ಇದೆ, ನ್ಯಾವಿಗೇಷನ್ ಕನೆಕ್ಟ್ ಮಾಡ್ಕೋಬೋದು, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್. ನೀವು ಮ್ಯೂಸಿಕ್ ಕಂಟ್ರೋಲ್ಸ್ ಮಾಡ್ಬೋದು, ಕಾಲ್ಸ್ ಇನ್ಕಮಿಂಗ್ ಕಾಲ್ಸ್ ಬರುತ್ತೆ, ಮಾತಾಡ್ಬೇಕಂದ್ರೆ ಹೆಡ್ಸೆಟ್ಗೆ ಕನೆಕ್ಟ್ ಮಾಡ್ಬೋದು. 15 ಲೀಟರ್ ಟ್ಯಾಂಕ್ ಬರುತ್ತೆ ನಿಮಗೆ. ಹೊಸ ಇಂಜಿನ್ LC40 ಇಂಜಿನ್, ಲಿಕ್ವಿಡ್ ಗೋಲ್ಡ್, 398 ಪೌಂಡ್ ಬರುತ್ತೆ ನಿಮಗೆ. 46 PS 39 ಪವರ್ ಬರುತ್ತೆ. ಓಕೆ. WP ಅಪೆಕ್ಸ್ ಫಾರ್ ಬೆಟರ್ ಸ್ಟೆಬಿಲಿಟಿ ಹ್ಯಾಂಡ್ಲಿಂಗ್ ಇದೆ. 320 ಡಿಸ್ಕ್ ಬರುತ್ತೆ ನಿಮಗೆ. ಫ್ರಂಟ್ ವೈಬ್ರಿ ಹೀಟೆಡ್ ಇಲ್ಲ, ಜಸ್ಟ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಫ್ಯೂಚರಲ್ಲಿ ಮೇಬಿ ಬರ್ಬೋದು. 800 ಸೀಟ್ ಹೈಟ್ ಬರುತ್ತೆ, 193 ಟೈರ್ ಬಂದು ನಿಮಗೆ ಅಪೋಲೋ ಆಲ್ಫಾ H1 ಬರುತ್ತೆ. ಫ್ರಂಟ್ ಬಂದ್ಬಿಟ್ಟು ನಿಮಗೆ 110/70, ರೇರ್ ನಿಮಗೆ 150/60 ಬರುತ್ತೆ. 240 ಡಿಸ್ಕ್ ಬರುತ್ತೆ. ಅಡ್ಜಸ್ಟಬಲ್ ಅಲ್ವಾ? ಫ್ರಂಟ್ ಸಸ್ಪೆನ್ಷನ್ ಅಡ್ಜಸ್ಟಬಲ್ ವಿತ್ ಟೆರೋ ಅಡ್ಜಸ್ಟಬಲ್ ಸಸ್ಪೆನ್ಷನ್. ಬನ್ನಿ ಹಾಗೆ ನಿಮಗೆ 250 ತೋರಿಸ್ತೀನಿ. ಏನು ಡಿಫ್ರೆನ್ಸ್ ಅನ್ಸಲ್ಲ ಬ್ರೋ. ಇನ್ನೊಂದು ಟೈರು ಎರಡು ಸೇಮ್. ಇನ್ನೊಂದು ಟೈರು ಎರಡು ಸೇಮ್. 390 ಮತ್ತು 250 ಎರಡಕ್ಕೂ ಸೇಮೇ ಬರುತ್ತೆ. ಏನು ಗಾಡಿ ಬಗ್ಗೆ ಬೈಕಿ ಅನ್ನೋದು.
ಫೀಚರ್ಸ್ ಎಲ್ಲ ನೋಡಿದ್ರೆ ಬ್ರೋ ಒಳ್ಳೆ ಕ್ವಾಲಿಟಿ ಇದೆ.